ಏನಾದ್ರು ತಗೊಂಡ್ ಹೋಗೋಣ ಅಂತ ಅಂಗಡಿಗೆ ಹೋಗ್ತಾ ಇದೀನಿ. ನೋಡೋಣ ಏನ್ ಸಿಗತ್ತೆ. ಅಂಗಡಿಗೆ ಬಂದೆ ನಾನು. ಹೇಗಿದ್ದೀರಾ? ಯಾರ್ ನಾನು ಅಪ್ಪ ಇದ್ದೀನಾ? ಅದು ಹೇಗಿದ್ದೀರಾ ಅಂಕಲ್? ಚೆನ್ನಾಗಿ. ಇಷ್ಟು ಪುಟಾಣಿ ಇದ್ದೆ ಅವಾಗ, ಗೊತ್ತಾ? ಹೇಗಿದ್ಯಾ? ಸೊ ಹಾಯ್ ಆಂಟಿ, ಹೇಗಿದ್ದೀರಾ? ಓ ಮೈ ಗಾಡ್, ಹಾಗೆ ಇದ್ದೀರಾ? ತಗೊಂಡಿದ್ದೀನಿ ಒಂದಿಷ್ಟು ತಿಂಡಿ ಐಟಮ್ಸ್ ನ ತಗೊಂಡು ಇವಾಗ ನಾನು ಸರ್ಪ್ರೈಸ್ ಕೊಡಕ್ ಹೋಗ್ತಾ ಇದೀನಿ. ಸೊ ಹೇಗಿದ್ದೀರಾ? ಹೇಳನಲ್ವಾ ಸರ್ಪ್ರೈಸ್ ವಿಸಿಟ್. ಹಿಂಗೆ ಪ್ರಿಪೇರಿಂಗ್ ಹರ್ಬಲ್ ಟೀ. ಇದು ಅಜ್ವೈನ್ ಇದೆ, ಜೀರಾ ಇದೆ, ಸೋಂಪಿದೆ. ಓಕೆ ಅಂತಾರೆ. ಚಳಿಗೆ ಒಳ್ಳೆ ಟೀನ. ಇದು ಫಸ್ಟ್ ಟೈಮ್ ಆಕ್ಚುಲಿ ನೋಡ್ತಿರೋದು, ತಿಂತಿರೋದು ಕೊಡ್ತೀನಿ. ರೆಡಿ ಆಗಿದೆ, ಬಿಸಿ ಬಿಸಿ. ಯಾವ ಮರ ರಶ್ಮಿ? ಕಾಡ್ ಮರ. ದೀಪಾರಾಯ ಯೂಟ್ಯೂಬ್ ಚಾನೆಲ್ ಇಂದ ಟೆಂಪ್ಟಿಂಗ್ ಆಗಿ ಉಳಿಸ್ಕೊಂಡಿದ್ದೀನಿ. ಸೊ ಪ್ಲೀಸ್ ಎಂಜಾಯ್ ಹರ್ ವ್ಲಾಗ್ಸ್. ಎಸ್, ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ದೀಪಾರಾಯ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ, ಫಸ್ಟ್ ಆಫ್ ಆಲ್ ಸಾರಿ, ಇವಾಗ ನಾನು ಅಪ್ಲೋಡ್ ಮಾಡೋ ವ್ಲಾಗ್ ನೀವೇನ್ ನೋಡ್ತೀರಾ ಅದ್ರಲ್ಲಿ ತುಂಬಾ ಎಕ್ಸೈಟ್ಮೆಂಟ್ ಆಗಿ ನಾನು ಇಂಟ್ರೋ ಕೊಡೋದೇ ಮರ್ತೋಗ್ಬಿಟ್ಟಿದ್ದೆ. ಇವತ್ತಿನ ವ್ಲಾಗ್ ಮಾತ್ರ ಅಮೇಸಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನನ್ನ ಮೆಮೊರೀಸ್ ಇರುವಂತ ಜಾಗಕ್ಕೆ ನಾನು ಹೋಗಿರುವಂತ ವ್ಲಾಗ್ ಆಗಿರುತ್ತೆ. ಕಂಪ್ಲೀಟ್ ವ್ಲಾಗ್ ನೋಡಿ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು ಸಿಕ್ಕಿರೋ ಜನಗಳೆಲ್ಲ ಇಷ್ಟು ಪ್ರೀತಿ ಕೊಡ್ತಾರೆ, ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ. ತುಂಬಾನೇ ವರ್ಷ ಆಗಿತ್ತು ನಾನು ಅವ್ರನ್ನ ಭೇಟಿ ಮಾಡಿ. ಸ್ವಲ್ಪ ಒಂದಿಷ್ಟು ಫ್ಯೂ ಸೆಕೆಂಡ್ಸ್ ಟೈಮ್ ತಗೊಟ್ಟು, ಬಟ್ ಅವ್ರು ನನ್ನ ನೆನಪು ಮಾಡ್ಕೊಂಡ್ರು, ಖುಷಿ ಪಟ್ರು. ಕ್ಯಾಮ್ರಾ ಮುಂದೆ ಹೇಗ್ ಮಾತಾಡ್ಸಿದ್ರು ಅದಕ್ಕಿಂತ ಹೆಚ್ಚಾಗಿ ಕ್ಯಾಮ್ರಾ ಹಿಂದೆ ಕೂಡ ತುಂಬಾನೇ ಚೆನ್ನಾಗಿ ಮಾತಾಡ್ಸಿದ್ರು. ಬರ್ತೀರಮ್ಮ ಅಂತೆಲ್ಲ ಹೇಳಿದ್ರು, ಬಂದ್ ಮಾತಾಡ್ಸಿದ್ರು, ಇಷ್ಟು ಖುಷಿ ಆಗತ್ತೆ ಅಂತೆಲ್ಲ. ಸೊ ಓಕೆ, ಕಂಪ್ಲೀಟ್ ವ್ಲಾಗ್ ನ ನೋಡಿ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಈ ವ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ, ಇದು ಸ್ಕಿಪ್ ಮಾಡಬೇಡಿ, ಡೆಫಿನೆಟ್ಲಿ ಎಂಜಾಯ್. ಸೊ ನಾನಿವತ್ತು ಅಮ್ಮ ಮನೆಗೆ, ಅಂದ್ರೆ ಅಮ್ಮ ಮನೆಗಲ್ಲ, ದೊಡ್ಡಮ್ಮ ಮನೆಗೆ ಹೋಗ್ತಾ ಇದೀನಿ. ನಮ್ ದೊಡ್ಡಮ್ಮ ಮನೆಗೆ ಸರ್ಪ್ರೈಸ್ ಆಗಿ ಏನಾದ್ರು ತಗೊಂಡ್ ಹೋಗೋಣ ಅಂತ ಅಂಗಡಿಗೆ ಹೋಗ್ತಾ ಇದೀನಿ. ನೋಡೋಣ ಏನ್ ಸಿಗತ್ತೆ. ಸೊ ಅಂಗಡಿಗೆ ಬಂದೆ ನಾನು. ಹೇಗಿದ್ದೀರಾ? ಯಾರ್ ನಾನು ಅಪ್ಪ ಇದ್ದೀನಾ? ಆ ಕಡೆ ಹಿಂದೆ ರೋಡಲ್ಲಿ ಇರ್ತಿದ್ನಲ್ಲ, ನಮ್ಮಮ್ಮ ಬರೋರು ಇಲ್ಲಿ, ಅಮ್ಮ ಮಗಳು, ನಾನೇ ಅದು. ಹೇಗಿದ್ದೀರಾ ಅಂಕಲ್? ಚೆನ್ನಾಗಿದ್ದೀನಿ. ಹೌದಾ? ಹೌದಾ, ನೋಡಿ ಅದಕ್ಕೆ ನಾನು ಬಂದ್ಬಿಟ್ಟಿದೀನಿ. ಸೊ ಚೆನ್ನಾಗಿದ್ದೀನಿ. ಹೌದಲ್ವಾ? ಚೆನ್ನಾಗಿಲ್ವಾ? ಚೆನ್ನಾಗಿದ್ದೀನಾ ಇಲ್ವಾ? ಚೆನ್ನಾಗಿ. ತುಂಬಾ ವರ್ಷ ಆಯ್ತು. ಹೌದು, ತುಂಬಾ ಸಣ್ಣ ಆಗ್ಬಿಟ್ಟಿದ್ದೀರಾ. ನನಗೆ ಯೂಟ್ಯೂಬ್ ವ್ಲಾಗ್ ಮಾಡ್ತಿದ್ದೀನಿ. ಸೊ ವ್ಲಾಗ್ಸ್ ನೋಡ್ತೀರಾ? ಯೂಟ್ಯೂಬ್ ಅಂತ ಗೊತ್ತಲ್ವಾ? ಅದ್ರಲ್ಲಿ ನಾನು ಇನ್ಫ್ಲುಯೆನ್ಸರ್ ಇವಾಗ. ಸೊ ನೀವು ಬರ್ತೀರಾ? ಓಕೆನಾ? ಸೊ ಹಾಯ್ ಹೇಳಿ ನಮ್ ವ್ಯೂವರ್ಸ್ಗೆ. ನಿಮ್ ಹೆಸರು ಹೇಳಿ, ನನಗೂ ಮರ್ತೋಗ್ಬಿಟ್ಟಿದ್ದೆ. ಅವಾಗೆಲ್ಲ ಅಂಕಲ್ ಅಂತ ಇದ್ದ ಅಷ್ಟೇ ಅಲ್ವಾ, ಅದಕ್ಕೆ. ಓ, ಕೊಂಡಸ್ವಾಮಿ ಅವರ. ನನ್ನ ಹೆಸರು ಮರ್ತೋಗಿರುತ್ತೆ ನಿಮ್ಗೆ, ದೀಪಾ ಅಂತ. ಓಕೆ, ಇವಾಗ ನಾನು ಫಸ್ಟ್ ದೊಡ್ಡಮ್ಮ ಮನೆಗೆ, ಇವಾಗ ಅಲ್ಲಿ ದೊಡ್ಡಮ್ಮ ಇದ್ದಾರೆ. ಸೊ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದೀನಿ. ಹಂಗೆ ಹೋಗ್ಬಾರ್ದಲ್ವಾ, ಅದಕ್ಕೆ ತಗೊಂಡ್ ಹೋಗೋಣ ಅಂತ, ಹಂಗೆ ನಿಮ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಏನ್ ತಗೊಂಡ್ ಹೋಗ್ಬೋದು? ಏನ್ ಸಜೆಸ್ಟ್ ಮಾಡ್ತೀರಾ ಹೇಳಿ? ಸೊ ನನ್ನ ಇಷ್ಟ ಅಂತ ಹೇಳ್ತಿದ್ದಾರೆ. ಏನ್ ತಗೊಂಡ್ ಹೋಗ್ಬೋದು ಅಂದ್ರೆ, 2 ಚಕ್ಲಿ. ಓಕೆನಾ? ಆಮೇಲೆ 2 ಚಕ್ಲಿ ಕೊಡಿ. ಇವಾಗ ಕೋಲ್ಡ್ ಬಾಳೆಹಣ್ಣು ತಿಂತಾರಲ್ವ ಗೊತ್ತಿಲ್ಲ, ಹಣ್ಣು ಅವ್ರು ತಿನ್ಕೊಳ್ಳಿ ತಂದ್ಕೊಂಡು. ನಾವು ಚಕ್ಲಿ ತಗೊಳ್ಳೋಣ 2. ಆಮೇಲೆ ಮಕ್ಳು ಹೇಗಿದ್ದಾರೆ? ಮಗಳು ಹೇಗಿದ್ದಾಳೆ? ಮಗ ಹೇಗಿದ್ದಾನೆ? ಇದಾರ ಇಲ್ಲಿ? ಹೌದಾ? ಓ ಸೂಪರ್. ಓಕೆ ನೋಡಿ, ಒಳ್ಳೆ ಖುಷಿ ಆಯ್ತು. ಇನ್ನೇನಿದೆ ನೋಡೋಣ. ಚಾಕ್ಲೇಟ್ಸ್ ಇದೆ. ಚಾಕ್ಲೇಟ್ಸ್ ಬೇಡ. ಚಿಪ್ಸ್ ತಗೊಳ್ಳೋಣ. ಲೇಸ್ ಕೊಡಿ, ಟೊಮೆಟೊ ಅದು ಚಿಲ್ಲಿ ಫ್ಲೇವರ್ದು 2. ಅದ್ 2 ಕೊಡಿ. ಬಿಂಗೋ ಇದೆಲ್ಲ ಅದು 2 ಕೊಡಿ. ಇನ್ನೇನ್ ಹೇಳಿ, ನೀವ್ ಸಜೆಸ್ಟ್ ಮಾಡ್ಬೇಕು ಏನೋ ತಗೊಂಡೋಗಿಂತ. ಇವನೇ ಅಲ್ವಾ ಮಗ? ಹಾಯ್ ಕಣು, ನೀನ್ ಇಷ್ಟು ಪುಟಾಣಿ ಇದ್ದೆ ಅವಾಗ, ಗೊತ್ತಾ?
ಹೇಗಿದ್ಯಾ? ನಾನು ಇನ್ಫ್ಲೂಯೆನ್ಸರ್, ಯೂಟ್ಯೂಬ್ ಮಾಡ್ತೀನಿ. ಸೊ ಹಾಯ್ ಹೇಳು ಬ್ಲಾಗಿಗೆ. ಸೊ ನಿನ್ ಹೆಸರು? ಪ್ರಗದೀಶ. ಓಕೆ, ಏನ್ ಓದ್ತಿದ್ಯಾ ಇವಾಗ? ಎಂ ಫಾರ್ಮ್. ಓಕೆ, ಅಂದ್ರೆ ಓ ಇಂಟ್ರೆಸ್ಟ್ ಇದೆಯಾ ನಿಂಗೆ? ಓಕೆ, ಸೂಪರ್ ಸೂಪರ್. ಅಪ್ಪಂಗೆ ಹೆಲ್ಪ್ ಮಾಡ್ತೀಯ ಹಂಗೆ? ತುಂಬಾ ಚಿಕ್ಕವನಿದ್ದಾಗ ನೋಡಿದ್ದು, ಚೆನ್ನಾಗಿದ್ಯಾ? ಹೌದು. ಓಕೆ, ಪಕ್ಕ ಆಚೆ ಹೋಗ್ತಿದ್ಯಾ? ಓ ಸೂಪರ್ ಸೂಪರ್, ಹೆಲ್ಪ್ ಮಾಡ್ತಂಗ್ರ ಅಪ್ಪಂಗೆ. ಓಕೆ, ಬೈ ಬೈ, ಕ್ಯಾರಿ ಆನ್. ಇದು ಚೆನ್ನಾಗಿ ಫ್ರೆಶ್ ಆಗಿದ್ಯಾ, ಸಾಫ್ಟ್ ಆಗಿ? ಇದು ಅನ್ಕೊಡಿ, ಬ್ರೆಡ್ ಅನ್ಕೊಡಿ. ತುಂಬ ವರ್ಷಗಳೇ ಆಗಿತ್ತು ನಾನು ನಮ್ಮ ಏರಿಯಾ ಕಡೆ ಅಂಗಡಿಗಳಿಗೆ ಹೋಗಿ ಮಾತಾಡ್ಸಿದ್ದು. ಅಂಕಲ್ ತುಂಬಾನೇ ಖುಷಿ ಪಟ್ಟು ಇಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು, ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು, ತುಂಬಾನೇ ಖುಷಿ ಆಯ್ತು ನನಗಂತೂ. ಸೊ ಹಾಯ್ ಆಂಟಿ, ಹೇಗಿದ್ದೀರಾ? ಓ ಮೈ ಗಾಡ್, ಹಾಗೆ ಇದ್ದೀರಾ, ಚೇಂಜ್ ಆಗಿಲ್ಲ ನೀವು. ಅಂಕಲ್ ಸ್ವಲ್ಪ ಸಣ್ಣ ಆಗ್ಬಿಟ್ಟಿದ್ದಾರೆ, ಆದ್ರೆ ನೀವಂತೂ ಹಾಗೆ ಇದ್ದೀರಾ. ನೀವ್ ಹೇಗಿದ್ದೀರಾ? ಸೊ ನಾನು ಇವಾಗ ಇನ್ಫ್ಲುಯೆನ್ಸರು. ಸೊ ನೀವ್ ಬರ್ತೀರಾ ಇವಾಗ ಯೂಟ್ಯೂಬ್ ಅಲ್ಲಿ? ನೋಡ್ಬೇಕು, ನನ್ ಚಾನಲ್ ನೋಡಿ ಪ್ರೋತ್ಸಾಹಿಸ್ಬೇಕು, ಸರಿನಾ? ಫ್ರೀ ಆದಾಗ ನೋಡ್ಬೇಕು, ಓಕೆನಾ? ಸೊ ಇವರು ಆಂಟಿ ಇಬ್ರು ಗಂಡ ಹೆಂಡತಿ, ಅವಾಗಿಂದನೂ ಬಿಸ್ನೆಸ್ ಅಷ್ಟೇ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಬಂದಿದ್ದಾರೆ. ಅವನು ಕೂಡ ಮಾತಾಡ್ಸಿ ನಂಗೆ ತುಂಬಾನೇ ಖುಷಿ ಆಯಿತು. ಅವರು ಕೂಡ ಖುಷಿಯಾಗಿ ನನ್ನ ಮಾತಾಡ್ಸಿದ್ರು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಥ್ಯಾಂಕ್ಫುಲ್ ಟು ಗಾಡ್. ಸೊ ತಗೊಂಡಿದ್ದೀನಿ ಒಂದಿಷ್ಟು ತಿಂಡಿ ಐಟಮ್ಸ್ ತಗೊಂಡು ಇವಾಗ ನಾನು ಸರ್ಪ್ರೈಸ್ ಕೊಡಕ್ ಹೋಗ್ತಾ ಇದ್ದೀನಿ ನಮ್ಮ ದೊಡ್ಡಮ್ಮ ಮನೆಗೆ. ಅಷ್ಟೇ ಅಲ್ಲ, ನನ್ನ ಮೆಮೊರೀಸು. ಇದು ನನ್ನ ಏರಿಯಾ ಅರ್ಕೆರೆಯಲ್ಲಿ ನಾನು ಇದ್ದಿದ್ದು. ಸೊ ಇಲ್ಲಿ ನಾನು ನನ್ನ ಬಟ್ಟೆಗಳನ್ನೆಲ್ಲ ಹೊಲಿಸ್ತಿದ್ದೆ. ಸೊ ಆ ಅಂಕಲ್ ಮಾತಾಡ್ಸ್ತೀನಿ ನಿಮ್ ಒಟ್ಟಿಗೆ, ತುಂಬಾನೇ ಖುಷಿ ಆಯ್ತು ನನಗೆ. ಸೊ ಬನ್ನಿ ಅಂಕಲ್, ಹಾಯ್ ಹೇಳಿ. ಸೊ ಹೇಗಿದ್ದೀರಾ? ಹಾಗೆ ಇದ್ದೀರಾ ಅಂದ್ರೆ ಸಣ್ಣ ಆಗ್ಬಿಟ್ಟಿದ್ದೀರಾ. ಸ್ವಲ್ಪ ಜೋರ ಮಾತಾಡ್ಬೇಕು, ಪರವಾಗಿಲ್ವಾ? ಸೂಪರ್ ಆಗಿದ್ದೀನಿ ಅಂತ ಹೇಳ್ಬೇಕು. ಓಕೆ ಅಂಕಲ್, ಸೊ ಹೇಗ್ ನಡೀತಿದೆ? ಚೆನ್ನಾಗ್ ನಡೀತಿದ್ಯಾ? ಓಕೆ, ತುಂಬಾ ಚೆನ್ನಾಗಿ ಹೊಲ್ಕೊಟ್ಟಿದೆ ನಂಗೆ ಬ್ಲೌಸಸ್ ಎಲ್ಲ. ನನ್ ಬ್ಲೌಸ್ ಗಳು ಹೊಲಿಸ್ತಿದ್ದೆ ಅವಾಗ, ಸ್ಯಾರಿಗೆ ಡ್ರೆಸ್ ಗಳು ಹೊಲಿಸ್ತಿದ್ದೆ. ನೋಡಿ ಅಂಕಲ್ ಸ್ಟಿಚ್ ಮಾಡ್ತೀವಿ ಅಂತ. ಓಕೆ ಅಂಕಲ್, ನೋಡಿ ಈ ತರ ಇದೆ ಸ್ಟಿಚಸ್ ಎಲ್ಲ ಅಂಕಲ್ದು. ಬಟ್ ತುಂಬಾ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ಕೊಡ್ತಾರೆ. ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾರೆ ಅಂಕಲ್. ನಮ್ಗೆ ಹಿಂಗೆ ಬೇಕಂದ್ರೆ ಹಂಗೆ ಮಾಡ್ಕೊಡ್ತಾರೆ ಅಲ್ವಾ ಅಂಕಲ್? ಯಾವ ತರ ಬೇಕೋ ಆ ತರ ಮಾಡ್ಕೊಡ್ತೀರಾ. ನಾನಂತ ಏನೋ ಒಂದ್ ತಗೊಂಡ್ ಬರ್ತಿದ್ದೆ, ಹಿಂಗ್ ಬೇಕು ಹಿಂಗ್ ಹೊಲ್ಕೊಡಿ ಅಂದ್ರೆ ಹೊಲ್ಕೊಟ್ಬಿಡೋರು ಅವ್ರು. ನನ್ಗೆ ನೆನ್ಪಿದೆಯಲ್ಲ ಅವ್ರಿಗೆ ಗೊತ್ತಿಲ್ಲ, ಬಟ್ ನನಗಂತೂ ತುಂಬಾ ಚೆನ್ನಾಗಿ ನೆನ್ಪಿದೆ. ಹೌದು, ತುಂಬಾ ವರ್ಷ ಆಯ್ತು. ಸೊ ಚಾನೆಲ್ ಅಲ್ಲಿ ಇವತ್ತು ನಾನು ಕೂಡ ನೋಡ್ತಿರೋದು ಫಸ್ಟ್ ಟೈಮ್, ತುಂಬಾ ವರ್ಷಗಳ ನಂತರ. ಸೊ ನಿಮ್ಮೆಲ್ಲರೂ ಕೂಡ ಪರಿಚಯ ಮಾಡ್ಕೊಡ್ತೀನಿ. ಅಂಕಲ್ ನಿಮ್ ಹೆಸರು ಹೇಳಿ, ನನ್ ಮರ್ತೆ ಹೋಗ್ಬಿಟ್ಟಿದ್ದೀನಿ. ಮಹೇಂದ್ರನಾ? ಕರೆಕ್ಟ್. ಓಕೆ ಓಕೆ, SM ಟೈಲರ್ಸ್. ಓಕೆ ಸರಿ ಅಂಕಲ್, ಖುಷಿ ಆಯ್ತು. ಮತ್ತೆ ಬಂದಾಗ ಮಾತಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಮಾತಾಡ್ಸೋದಕ್ಕೆ. ದೊಡ್ಡಮ್ಮ ಎಲ್ಲ ಇದಾರಲ್ಲ, ಅವ್ರಿಗೆ ಸರ್ಪ್ರೈಸ್ ಕೊಡಕ್ ಬಂದಿದ್ದೀನಿ. ಹಂಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ ಹೋಗೋಣ ಅಂತ. ಸೊ ಹೋಗ್ತಾ ಇದ್ದೀನಿ ನಾನು ಎಲ್ಲ ತಗೊಂಡು ಐಟಮ್ಸ್ ನ, ನೋಡೋಣ. ಸೊ ದ ಸರ್ಪ್ರೈಸ್ ವಿಸಿಟ್ ಹೇಗಿರುತ್ತೆ ಅಂತ. ಅನ್ಫಾರ್ಚುನೇಟ್ಲಿ ಇವತ್ತು ಮೈಕ್ ತಗೋ ಬಂದಿಲ್ಲ ನಾನು. ಫೈನ್, ನೋಡೋಣ ಹೇಗ್ ಕಾಣಿಸುತ್ತೆ ನೋಡಿ. ನಮ್ಮ ಏರಿಯಾ ಇದು, ನಮ್ಮ ಏರಿಯಾ ತುಂಬಾ ಖಾಲಿ ಇತ್ತು ಅವಾಗೆಲ್ಲ. ಇವಾಗೆಲ್ಲ ಸಿಕ್ಕಾಬಟ್ಟೆ ಬಿಲ್ಡಿಂಗ್ ಆಗ್ಬಿಟ್ಟಿದೆ, ಒಳ್ಳೊಳ್ಳೆ ಮನೆ ಆಗಿದೆ. ಇಲ್ಲೆಲ್ಲ ತುಂಬಾನೇ ಮೆಮೊರೀಸ್ ಇದೆ ನನಗೆ. ಸೊ ಇದು ಬಂದು ನಮ್ಮ ಬಿಲ್ಡಿಂಗ್. ಹೋಗ್ತಾ ಇದ್ದೀನಿ. ಸೊ ಇದು ಒಂಥರ ಖುಷಿ ಫೀಲಿಂಗು. ಓ ಮೈ ಗಾಡ್, ಇಲ್ಲೆಲ್ಲ ಎಷ್ಟು ಆಟ ಆಡಿದ್ದೀನಿ ಗೊತ್ತಾ? ಇವಾಗೆಲ್ಲ ಚಿಕ್ಕದಾಗಿ ಕಾಣಿಸ್ತಿದೆ, ಬಟ್ ಅವಾಗ ಸಿಕ್ಕಾಡೆ ದೊಡ್ಡದು ಅನ್ಸೋದು. ಇಲ್ಲೆಲ್ಲ ಹತ್ತಿ ಬಿಲ್ಡಿಂಗ್ ಮೇಲೆಲ್ಲ ಸೊ ಸೂಪರ್ ಆಗಂತೂ ಆಟ ಆಡಿದ್ದೀನಿ. ಸೈಲೆಂಟ್ ಆಗಿ ಹೋಗ್ಬೇಕು, ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಇಲ್ಲಂದ್ರೆ ಎಲ್ಲ ಮನೆ ಇದೆ. ಸೊ ಕೂಡ್ಲಿಕ್ಕೆ ಹೋಗ್ತಾ ಇದೆ. ನೋಡೋಣ ಎಕ್ಸ್ಪ್ರೆಷನ್ಸ್ ಹೆಂಗಿರುತ್ತೆ ಅಂತ. ಮೇಲಿದೆ ಮನೆ. ವಿಡಿಯೋ ಬೇರೆ ಮಾಡ್ತೇವಳೆ. ಹಾಯ್ ಅಮ್ಮ. ಏನ್ ಇವಾಗ ಬಂದ್ಬಿಟ್ಟೆ? ಬರ್ಬಾರ್ದಿತ್ತಾ? ಏನ್ ಸಡನ್ ಆಗಿ ಬಂದೆ ಬಾ, ಒಳಗ್ ಬಾ. ವಾ, ಒಳ್ಳೆ ರೋಸ್ ಸಗದಾಗಿದೆ.
ಎದಳು ಎದೊಳ್ತಾ ಇಲ್ಲ ಎತ್ಲ. ಸೊ ಹೇಳಿದ್ನಲ್ವಾ ಸರ್ಪ್ರೈಸ್ ವಿಸಿಟ್ ಹೇಗಿರುತ್ತೆ. ಆಕ್ಚುಲಿ ಸುಸ್ತಾಗೋದು ಹತ್ಬಿಟ್ಟು. ಎಸ್ ಎಸ್. ಸೊ ಸರ್ಪ್ರೈಸ್ ವಿಸಿಟ್ ಎಲ್ಲಾರ್ದು ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡೋಣ ಅನ್ಕೊಂಡೆ, ಬಟ್ ಅಮ್ಮಂದು ಮಾತ್ರ ಕ್ಯಾಪ್ಚರ್ ಆಯ್ತು. ನೋಡೋಣ ಇವಾಗ ರಶ್ಮಿದು. ಸೊ ಹಾಯ್ ದೊಡ್ಡಮ್ಮ, ಲೈಟ್ ಬೇಕು ನಮ್ಗೆ. ಹೇಗಿದ್ಯಾ ರಶ್ಮಿ? I'm doing good. ಏನ್ ಸರ್ಪ್ರೈಸ್! Oh my god, I ಹಿಂಗೆ believe. What a surprise. ಈಗ ಬರ್ತಾ ಏನಾಯ್ತು ಗೊತ್ತಾ, ಏನಾಯ್ತು? ಏನೋ ತಗೊಂಡ್ ಬರೋಣ ಅಂತ ಬಂದ್ರೆ ಅಂಗಡಿಯೆಲ್ಲ ಕ್ಲೋಸ್ ಸೈಡ್ ಅಲ್ಲಿ. ಸೊ ಅದಕ್ಕೆ ನಾನೇನ್ ಮಾಡ್ದೆ, ಹಿಂಗೋ ಸೊ ಹಂಗೆ ಡಬಲ್ ಅಂಗಡಿಗೆ ಹೋಗ್ಬಿಟ್ಟು ತಗೊಂಡ್ ಬಂದೆ. ಹಂಗೆ ಅವ್ರನ್ನು ಮಾತಾಡ್ಸ್ಕೊಂಡು ಬಂದೆ, ಅವ್ರನ್ನು ವ್ಲಾಗ್ ಮಾಡ್ಬಿಟ್ಟು ಬಂದಿದೀನಿ. ಮೊನ್ನೆ ನಿನ್ನ ಕೇಳಿದಂತೆ ನನ್ನ ಹತ್ರ ಫೋನ್ ಬರ್ತಾ ಇದೆ. ನಂಗೋಸ್ಕರ ಏನ್ ಮಾಡ್ಕೊಡ್ತಾ ಇದೀಯ ರಶ್ಮಿ? I'm preparing herbal tea. ದಿಸ್ ಇಸ್ For ಕನ್ನಡ my cousin. ಚಾನೆಲ್ ಮೇಡಮ್, ಕನ್ನಡದಲ್ಲಿ ಮಾತಾಡಿ. ಪರವಾಗಿಲ್ಲ ಕಣೆ, ಸುಮ್ಮನೆ I'm preparing herbal tea. ಇದು Herbal tea ಅಜ್ವೈನ್ ಇದೆ, ಜೀರಾ ಇದೆ, ಸೋಂಪ್ ಇದೆ. ಓಕೆ ಇಲ್ಬಾ, ಓಕೆ ಇಲ್ಬಾ. ಈಗ ಸದ್ಯಕ್ಕೆ ನೀರು ಕುದಿತಾ ಇದೆ, ಅದಕ್ಕೆ ಅಜ್ವೈನ್ ಹಾಕಿದ್ದಾಳೆ. ನೆಕ್ಸ್ಟ್ ಏನ್ ಹಾಕ್ತೀಯಾ? ಜೀರಾ, ಸೋಂಪ್, ಜೀರಿಗೆ, ಸೋಂಪು, ಆಮೇಲೆ ಆಮೇಲೆ ತುಳಸಿ ಎಲೆ, ಪುದೀನ. ಗಮ್ ಅಂತಾರೆ, ಘಮ ಘಮ ಅಂತ. ಚಳಿಗೆ ಒಳ್ಳೆ ಟೀನ ಅದು, ಕಷಾಯ. ಚಳಿಗೆ ಒಳ್ಳೆ ಹರ್ಬಲ್ ಟೀ ಕುಡಿತೀನಿ ಇವತ್ತು ನಾನು. ಓಕೆನಾ, ಮಾಡ್ಕೊಡು. ಸೊ ಇವಾಗ ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಅದಾದ್ಮೇಲೆ ಮತ್ತೆ ಸಿಗೋಣ. ಏನ್ ರಶ್ಮಿ ಏನು ಕೊಡ್ತಾ ಇದ್ಯಾ? ಏನದು? ಫ್ರೆಶ್ ಹೊಸದಾಗಿ ನೋಡ್ತಾ ಇದೀನಿ ನಾನು. ಫ್ರೆಶ್ ಡೇಟ್ಸ್. ಫ್ರೆಶ್ ಡೇಟ್ಸ್ ಅಂತೆ ನೋಡಿ. ಇದು ಎಲ್ಲಿ ಸಿಗುತ್ತೆ? ಡ್ರೈ ಆದ್ಮೇಲೆ ಮಾಮೂಲಿ ನಾರ್ಮಲ್ ಶಾಪ್ಸ್ ಅಲ್ಲಿ. ಯು ಕ್ಯಾನ್ ಆರ್ಡರ್ ಆನ್ಲೈನ್ ಆಲ್ಸೋ. ಸೊ ನಾನು ಇದನ್ನ ಫಸ್ಟ್ ಟೈಮ್ ಆಕ್ಚುಲಿ ನೋಡ್ತಿರೋದು, ತಿಂತಿರೋದು ಕೂಡ ತಿನ್ನೋಣ. ಆಕ್ಚುಲಿ ಚೆನ್ನಾಗಿದೆ. ಹೌದಾ? ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ತಿಂದ್ರೆ ನಾನು ಚೆನ್ನಾಗಿದೆ. ಒಳಗಡೆ ನಾರ್ಮಲ್ ಸೀಡು ಇರುತ್ತೆ. ತೋರಿಸ್ತಾರೆ ನಾನು. ಸೊ ನೋಡಿ, ಹೊಸದೇನೋ ಒಂದು ತಿಂತೀನಿ. ಹರ್ಬಲ್ ಟೀ ರೆಡಿ ಆಗಿದೆ, ಬಿಸಿ ಬಿಸಿ. ಕರೆಕ್ಟಾ? ಕುಡಿಯೋಣ ನಾವು ಇವಾಗ. ಸೊ ಈಗ ಮಾಡಿ ಮೇಲಿದ್ದೀವಿ ನಾವು. ಎಷ್ಟು ಚೆನ್ನಾಗಿದೆ ಗೊತ್ತಾ ವ್ಯೂ. ಹಿಂಗಂತ ನನ್ ಫೇಸ್ ಇರೋದು ನೋಡಿ ಹೀಗಿದೆ. ಸೊ ಇವಾಗ ಟೆರೆಸ್ ಮೇಲೆ ನಾವು ಹರ್ಬಲ್ ಟೀನ ಎಂಜಾಯ್ ಮಾಡೋಣ ಅಂತ. ನೋಡಿ ಹೇಗಿದೆ ವೆದರು. ವಾವ್, ಇದು ಯಾವ ಮರ ರಶ್ಮಿ? ಕಾಡ್ ಮರನ? ದಟ್ ಇಸ್ ಕಾಡ್ ಮರ, ಫಾರೆಸ್ಟ್ ಮರ. ಇಲ್ವಾ ಹೇಳು. ಹಾ, ತುಂಬಾ 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 ವರ್ಷದಿಂದ ಈ ಮರಗಳು. ಓಕೆ, ನಾನ್ ಇದ್ದಾಗೂ ಇತ್ತು ಈ ಮರ, ಬಟ್ ಏನ್ ಮರ ಅಂತ ಗೊತ್ತಿರ್ಲಿಲ್ಲ, ಇಷ್ಟೊಂದ್ ದೊಡ್ಡದಾಗಿರ್ಲಿಲ್ಲ. ದಿಸ್ ಇಸ್ ಕಾಲ್ಡ್ ಕಾಡ್ ಮರ, ಫಾರೆಸ್ಟ್ ಮರ. ಚೆನ್ನಾಗಿದೆ. ಫಾರೆಸ್ಟ್ ಏನು ಬೆಳಿ ಅಲ್ವಾ? ಅದು ನೋಡು, ಅದು ಟ್ಯಾಮರಿನ್ ಗೊತ್ತಲ್ಲ. ಏನು ಬೆಳಿ ಅಲ್ವಾ ಇದ್ರಲ್ಲಿ, ಮರದಲ್ಲಿ? ಇದರಲ್ಲಿ ಹೂ ಬರೀ ವೈರ್ಗಳು. ಇದು ಸೀಸನ್ ಅಲ್ಲಿ ಮಾತ್ರ ಹೂ ಬರುತ್ತೆ. ಓಕೆ, ಅದು ಟ್ಯಾಮರಿನ್ ಹುಣಸೆ ಮರ. ಯಾವ್ದು? ಅದು ಅದ್ ದೂರ ಇದೆ ಬಿಡು. ಹುಣಸೆ ಮರ, ಆ ಮರ, ಈ ಮರ. ಸೊ ಹೀಗಿದೆ ಕಂಪ್ಲೀಟ್. ವಾವ್, ತುಂಬಾ ದಿನ ಆದ್ಮೇಲೆ ಬಂದಿದ್ದಲ್ವಾ, ಸೊ ಸಕ್ಕದಾಗಿ ಅನ್ಸ್ತಾ ಇದೆ ನನಗಂತೂ. ಅದಾದ್ಮೇಲೆ ಇನ್ನೊಂದು 5 minutes ಅಷ್ಟೇ ಇರೋದು, ನಾನು ಹೊಟ್ಟೋಗ್ತೀನಿ. ಸೊ ಮತ್ತೆ ಬಂದಾಗ ಸಿಗೋಣ ಅಂತ ಹೇಳ್ತೀನಿ. ಅದಾದ್ಮೇಲೆ ನೋಡೋಣ ಹೇಗಿರುತ್ತೆ ಅಂತ. ಸೊ ಹರ್ಬಲ್ ಟೀ ಕೊಟ್ಟಿದ್ದಲ್ಲ ರಶ್ಮಿ, ಸೊ ಕುಡಿಯೋಣ. ಗುಡ್ ಫಾರ್ ಯೋರ್ ಗಟ್. ಹರ್ಬಲ್ ಟೀ ಸಕ್ಕದಾಗಿದೆ. ಬೂಸ್ಟ್ ಯೋರ್ ಇಮ್ಯುನಿಟಿ. ನೀವು ಮಾಡ್ಕೊಂಡು ಕುಡೀರಿ. ಹರೇ ಕೃಷ್ಣ. ರಾಧೆ ಕೃಷ್ಣ.
ಸಡನ್ ಪ್ಲಾನ್ ಸಡನ್ ಆಗಿ ಬಂದು ನಮ್ಗೆ ಸರ್ಪ್ರೈಸ್ ಮಾಡಿದಾಳೆ. ಸೊ ಇವಳು ಕೂಡ ಪ್ರಿಪೇರ್ ಆಗಿಲ್ಲ, ನಮಗೂ ಪ್ರಿಪೇರ್ ಆಗಕ್ ಬಿಟ್ಟಿಲ್ಲ. ಹೆಂಗೆ ರಾ ಇದೆ ಹಾಗೆ ತೋರಿಸಿದಾಳೆ. ಜಸ್ಟ್ ಎಂಜಾಯ್ ದ ವ್ಲಾಗ್. ವೆಲ್ ಸೆಡ್. ಓಕೆ ಅಮ್ಮ, ಹೊರಡೋಣ. ಟೈಮ್ ಆಯ್ತು. ಎಷ್ಟಾಯ್ತು ಟೈಮು? ಸೊ ಮತ್ತೆ ಸಿಗೋಣ. ಓಕೆ, ಮತ್ತೆ ಸಿಗೋಣ. ಒಂದ್ಸತಿ ಬಾ ಜಯನಗರ್ ಕಡೆ. ಸೊ ನಮ್ದು ನೆಕ್ಸ್ಟ್ ಪ್ಲಾನ್ ಏನ್ ಗೊತ್ತಾ, ಜಯನಗರ್ ಅಲ್ಲಿ ಮಶ್ರೂಮ್ ಬಿರಿಯಾನಿ ತಿನ್ಬೇಕು ಅಂತ. ತುಂಬಾ ದಿನದಿಂದ ರಶ್ಮಿ ತಿಂದಿಲ್ಲ ಅಂತ ಇದ್ಲು. ಸೊ ನಿಮ್ಮ ಭೇಟಿ ರಶ್ಮಿ ಜೊತೆ ಪ್ರಮೋಟೆಡ್ ಮಶ್ರೂಮ್ ಬಿರಿಯಾನಿ ಅಂಡ್ ಮಶ್ರೂಮ್ ಕಬಾಬ್. ನಮ್ಮ ಮಾನ ಮರದಿ ಕಳಿಯಕ್ಕೆ ನಮ್ಮ ಮಾತೃಶ್ರೀ ಅವರೇ, ನಮ್ಮ ಮಾನ ಮರದಿ ಕಳಿಬೇಡಿ ದಯವಿಟ್ಟು. ಜೀವನ ಇರೋದೇ ಒಂದು, ಚೆನ್ನಾಗಿ ತಿನ್ಬೇಕು, ಅರಗಿಸ್ಬೇಕು. ಅರಗಿಸ್ತೀವಿ, ಅರಗಿಸ್ಬಿಟ್ಟು ಬರ್ತೀವಿ. ಅಲ್ಲಿವರೆಗೂ ಎಲ್ಲಾ ತರನು ನೋಡ್ಬೇಕು ನಾವು, ಹೆಂಗ್ ಕಾಣಿಸ್ತೀವಿ ಅಂತ. ಆಯಿಲ್ ಫುಡ್ ನಾವ್ ತಿಂತಿಲ್ಲ, ನೀನ್ ನೋಡ್ದ ತರ ಹೇಳ್ಬೇಡ. ತಿನ್ಬೇಕು. ಇವಾಗ ಕಲ್ ತಿಂದ್ರು ಕರಗಿಸ್ತೀವಿ. ಸೊ ಇರ್ಬೋದು. ಸೊ ಚೆನ್ನಾಗಿ ಹೊಟ್ಟೆ ತುಂಬಾ ಸೊ ಹೇಳೋ ರಶ್ಮಿ. ನಾನು ದೀಪಾರಾಯ ಯೂಟ್ಯೂಬ್ ಚಾನೆಲ್ ಇಂದ ಮಶ್ರೂಮ್ ಬಿರಿಯಾನಿ ವ್ಲಾಗ್ ನೋಡಿ ನಾನು ಫುಲ್ ಟೆಂಪ್ಟಿಂಗ್ ಆಗಿ ಅವತ್ತಿಂದ ತಿನ್ಬೇಕಂತ ಹಾಗೆ ಅದು ಉಳಿಸ್ಕೊಂಡಿದೀನಿ. ಸೊ ದೀಪಾರಾಯ ಅವ್ರ ಜೊತೆ ಹೋಗಿ ಐ ಎಂಜಾಯ್ ಮಶ್ರೂಮ್ ಬಿರಿಯಾನಿ ವಿತ್ ಮಶ್ರೂಮ್ ಕಬಾಬ್. ಎಸ್, ಡೆಫಿನೆಟ್ಲಿ ಹೋಗೋಣ. ಸೊ ಇವತ್ತಿನ ವ್ಲಾಗ್ ಹೀಗೆ ಇಲ್ಲಿಗೆ ಮುಗಿಸ್ತಾ ಇದೀನಿ ಅಂತ ಹೇಳ್ತಾ, ಸೊ ಸಿಕ್ಕಾಪಟ್ಟೆ ಮೆಮೊರೀಸ್ ಗಳಿರುವಂತ ಜಾಗ, ನಾನಿದ್ದಿದ್ದ ಜಾಗ, ನಮ್ಮ ಏರಿಯಾ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಹೀಗೆ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪ್ರೈಸ್ ಯೂಟ್ಯೂಬ್ ಚಾನಲ್. ನನ್ ವಾಯ್ಸ್ ಬಂತೋ ಇವಳ ವಾಯ್ಸ್ ಬಂತು ಅನ್ನುವಂತ ಡೌಟ್. ಓಕೆ, ಇವಾಗ ಎಂಡ್ ಮಾಡ್ತಾ ಇದೀನಿ. ಬರ್ತೀಯಮ್ಮ? ಓಕೆ, ಸೊ ಫೈನ್. ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡಿದ್ವಿ. ಕಸಿನ್ಸ್ ಟೈಮ್ ಅಂತಾನೆ ಹೇಳ್ಬೋದು. ಕ್ವಾಲಿಟಿ ಟೈಮ್ ಒಂಥರ ಚೆನ್ನಾಗಿತ್ತು. ಸೊ ನಮ್ಮ ಲೈಫ್ ಅಲ್ಲಿ ಸಿಕ್ಕಾಬಟ್ಟೆ ಮೆಮೊರೀಸ್ ಗಳು ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ನಾವು ಟೈಮ್ ಸ್ಪೆಂಡ್ ಮಾಡ್ಬೇಕು, ಅವಾಗಲೇ ಮೆಮೊರೀಸ್ ಗಳು ಕೂಡ ಕ್ರಿಯೇಟ್ ಆಗೋದು ಅಲ್ವಾ? ಎಸ್. ಓಕೆ ಫೈನ್. ಸೊ ವಿಡಿಯೋ ಇನ್ನಷ್ಟು ಲ್ಯಾಗ್ ಆಗೋಕ್ಕೂ ಮುಂಚೆ ಇಷ್ಟನ್ನ ಹೇಳ್ತಾ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪ್ರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಲೈಕ್, share, subscribe and do not forget to comment on my WhatsApp number 9916237773. Kelleru comment ಮಾಡಿ. Thank you all. Keep watching and keep supporting. please enjoy her vlogs. Yes. Thank you.